ಸಂಪದ, ನೀನು ಮಗುಗೋಸ್ಕರ ಬಂದು ಈ ಮನೆ ಕೆಲಸದೊಳಗೆ ಬದಲಾಗ್ತಿರೋದು ನನಗಿಷ್ಟ ಆಗ್ತಿಲ್ಲ. ನಾನು ನಿನ್ನ ಮದುವೆ ಮಾಡ್ಕೊಂಡಾಗ ನನ್ನ ಮನಸ್ಸಲ್ಲಿ ಬೇರೆ ಆಲೋಚನೆ ಇರಲಿಲ್ಲ. ಮನಸ್ಫೂರ್ತಿಯಾಗಿ ನಿನ್ನ ಇಷ್ಟಪಟ್ಟೆ ಮದುವೆ ಮಾಡ್ಕೊಂಡೆ. ಅಟ್ಲೀಸ್ಟ್ ತಾಳಿ ಕಟ್ಟೋಕ್ ಮುಂಚೆನಾದರೂ ನಾನು ಸಿದ್ದು ಪ್ರೀತಿಸ್ತಾ ಇದ್ದೀವಿ, ಅವನಿಲ್ದೆ ನಾನು ಬದುಕೋದಿಲ್ಲ ಅಂತ ಒಂದು ಮಾತು ಹೇಳಿದಿದ್ರೆ ನಿಮ್ಮಿಬ್ಬರಿಗೂ ನಾನೇ ನಿಂತು ಮದುವೆ ಮಾಡಿಸಿ ನಾನು ಬೇರೆ ಮದುವೆ ಮಾಡ್ಕೋತಿದ್ದೆ. ನೀನು ಅವನ ಜೊತೆ ಹೊರಟು ಹೋಗಿದ್ದಿದ್ರು ಕೂಡ ನಾನು ಬೇಜಾರು ಮಾಡ್ಕೋತಿರ್ಲಿಲ್ಲ. ಮನಸ್ಸಿಗೆ ಇಷ್ಟ ಆಗಿರೋನಿಂದ ದೂರ ಇದ್ದು ಬದುಕೋಕಾಗ್ದೆ ಹೊರಟು ಹೋದೆ ಅಂತ ನನಗೆ ನಾನು ಸಮಾಧಾನ ಮಾಡ್ಕೋತಿದ್ದೆ. ಆದರೆ ನನ್ನ ಮಗುನ 9 ತಿಂಗಳು ಹೊತ್ತು ಅವನ ಲಾಲನೆ ಪಾಲನೆ ಕೂಡ ಮಾಡ್ದೇನೆ ಆ ಮಗುನ ಹಾಗೆ ಒಂದು ವಸ್ತು ಬಿಟ್ಟು ಹೋದ ಹಾಗೆ ಬಿಟ್ಟು ಹೊರಟು ಹೋದೆ ನೋಡು, ಅದನ್ನ ತಡ್ಕೊಳಕ್ಕಾಗ್ಲಿಲ್ಲ. ಈಗ್ಲೂ ಕೂಡ ನೀನಂದ್ರೆ ನನಗೆ ಅದಕ್ಕೆ ಕೋಪ. ಅಲ್ಲ, ಇದೆಲ್ಲ ಈಗ ನನಗೆ ಯಾಕೆ ಹೇಳ್ತಿದ್ದೀರಾ? ಬದಲಾಗ್ತೀಯನೋ ಅಂತ. ನೀನು ಮಾಡಿರೋ ತಪ್ಪುಗಳನ್ನೆಲ್ಲ ಮತ್ತೆ ಒಂದ್ಸಲ ನೆನಪು ಮಾಡೋಣ ಅಂತ. ಸಾಕು ಸಂಪದ, ನನ್ನ ಜೀವನದಿಂದ ಯಾವತ್ತೋ ಹೊರಟು ಹೋಗಿರೋ ನೀನು ಕಲ್ಯಾಣಿ ಮೇಲಿನ ಕೋಪದಿಂದ ಬಂದು ಅವಳಿಗೆ ಇನ್ನೂ ನೋವು ಕೊಡಕ್ ನೋಡ್ಬೇಡ. ಪ್ಲೀಸ್ ಹೊರಟು ಹೋಗು. ಮಾಡಿರೋ ತಪ್ಪನ್ನ ಕೋರ್ಟಲ್ಲಿ ಒಪ್ಕೋ. ಬುದ್ಧಿವಂತಿಕೆಯಿಂದ ಆ ಕಲ್ಯಾಣಿನ ನಿನ್ನವಳಾಗಿ ಮಾಡ್ಕೋಬೇಕು ಅಂತಿದ್ಯಾ ಅಲ್ವಾ? ಕರುಣೆ ತೋರ್ಸೋ ನಿನ್ನ ಪ್ರೀತಿಯಿಂದನೋ ನನ್ನ ಬ್ರೈನ್ ವಾಶ್ ಮಾಡಿ ನನ್ನ ಕಳಿಸ್ಬೇಕು ಅಂತ ನೋಡ್ತಿದ್ಯಾ ಅಲ್ವಾ? ನೀನು ಮಾಡಿರೋ ತಪ್ಪು ನಿನಗೆ ಅರ್ಥ ಆದ್ರೆ ನಿನಗೆ ಬೇರೆ ಯಾರ ಮೇಲೂ ಕೋಪ ಬರಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ. ಮಾಡಿದ್ರೋ ಮಾಡಿರೋ ತಪ್ಪನ್ನ ಒಪ್ಕೊಂಡು ಆ ಕಲ್ಯಾಣಿನ ಗೆಲ್ಲಿಸ್ತೀನಿ ಅನ್ನೋದು ನಡೆಯಲ್ಲ. ಕಲ್ಯಾಣಿನ ದೂರ ಮಾಡಿ ಅವಳ ಸೋಲನ್ನ ನನ್ನ ಕಣ್ಣಾರೆ ನೋಡ್ಬೇಕು. ಅಲ್ಲಿವರೆಗೂ ಬಿಡೋದಿಲ್ಲ. ಹಾಗಾದ್ರೆ ನಿನ್ ಕರ್ಮ. ಕೊನೆದಾಗಿ ಒಂದು ಅವಕಾಶ ಕೊಟ್ಟೆ, ನೀನ್ ಬೇಡ ಅಂದೆ. ಅನುಭವಿಸ್ತೀಯ? ಯಾರು ಅನುಭವಿಸ್ತಾರೋ ನಾನು ನೋಡ್ತೀನಿ. ಮನುಷ್ಯ ಆದ್ರೆ ಬದಲಾಯಿಸಬಹುದು ಆಫೀಸರ್, ಇಂಥ ಮೃಗನ ಬದಲಾಯಿಸಕ್ಕಾಗಲ್ಲ. ಹೆತ್ತ ಮಗುನೇ ಆ ತರ ಅನಾಥನ್ ಮಾಡಿ ಬಿಟ್ಟು ಹೋಗಿದ್ದ ದಿನಾನೇ ಅವಳು ಮನುಷ್ಯಳಾಗಿ ಸತ್ತು ಹೋದ್ಲು. ಆ ಸಂಪದ ಬರೀ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ, ತಂತಾನೆ ಬಿಟ್ಟೋಗೋ ಹಾಗೆ ಮಾಡ್ಬೇಕು. ಅಂದ್ರೆ ಡೋಸ್ ಸ್ವಲ್ಪ ಜಾಸ್ತಿ ಆಗ್ಬೇಕು. ಸಂಪದ ಈ ಮನೆಯಿಂದಾನೇ ಅಲ್ಲ, ನಮ್ ಜೀವನದಿಂದಾನೇ ಹೊರಟು ಹೋಗೋ ದಿನಕ್ಕೋಸ್ಕರ ವೇಟ್ ಮಾಡ್ತಿದ್ದೀನಿ. ನಾನು ಕೂಡ. ಈ ಸಂಪದನ್ಗೆ ನಾವು ಎಷ್ಟೇ ಹಿಂಸೆ ಕೊಟ್ರು ಕೂಡ ಮನೆಯಿಂದ ಹೊರಗಡೆ ಹೋಗೋ ಲಕ್ಷಣನೇ ಕಾಣಿಸ್ತಿಲ್ಲ. ಈ ಪ್ರಯತ್ನ ಅಷ್ಟೇ ಅಲ್ಲಮ್ಮ, ಆಫೀಸರ್ ಸಂಪದ ತಲೆಗೆ ಹೂ ಮೂಡಿಸ್ತಾ ಇರೋ ವಿಡಿಯೋನ ಸಿದ್ದು ಕೈ ಸೇರೋ ಹಾಗೆ ಮಾಡಿದ್ದೀನಿ. ಅವನದನ್ನ ನೋಡಿ ಹೇಗ್ ರಿಯಾಕ್ಟ್ ಆಗ್ತಾನೋ ನೋಡ್ಬೇಕು. ರಿಯಾಕ್ಟ್ ಆಗಿದ್ದಾನೆ. ಪಲ್ಲವಿ ಅತ್ತೆಗೆ ಫೋನ್ ಮಾಡಿ ಮಾತಾಡ್ತಿರ್ಬೇಕಾದ್ರೆ ಅವನನ್ನ ಟ್ರೇಸ್ ಮಾಡೋ ಟೈಮ್ಗೆ ನಮ್ಮಮ್ಮ ಸಂಪದ ಕೈಯಲ್ಲಿದ್ದ ಫೋನ್ನ ಒಡೆದು ಹಾಕಿದ್ದಾರೆ. ಈ ದಮಯಂತಿ ಆವೇಶ ನಮಗಿಂತ ಹೆಚ್ಚಾಗಿ ಅವರಿಗೆ ಉಪಯೋಗ ಆಗ್ತಿದ್ಯೋ ಏನೋ. ಹೌದಮ್ಮ. ಶೌರ್ಯ, ನಂದು ಒಂದೇ ರಿಕ್ವೆಸ್ಟ್, ಯಾವ ಕಾರಣಕ್ಕೂ ನೀವಿಬ್ರು ಬೇರೆ ಆಗ್ಬಾರ್ದಪ್ಪ. ಅಂಥ ದಿನ ಎಲ್ಲಾದ್ರೂ ಬಂದ್ಬಿಡುತ್ತೋ ಏನೋ ಅಂತ ನಾನು ನೋವು ಪಡ್ತಾ ಇರೋದು, ಭಯ ಪಡ್ತಿರೋದು. ಯಾವ ಶಕ್ತಿನೂ ನನ್ನನ್ನ ಕಲ್ಯಾಣಿನ ಬೇರೆ ಮಾಡೋಕ್ಕಾಗಲ್ಲಮ್ಮ. ನೀವು ಧೈರ್ಯವಾಗಿರಿ. ನೀನು ನಿನ್ನ ಮಾತುಗಳೇ ನನಗೆ ಧೈರ್ಯ ಕೊಡೋದು ಶೌರ್ಯ. ಸರಿ ಬಿಡಿ, ನಾವು ಮೂವರು ಹೀಗೆ ಮಾತಾಡೋದನ್ನ
ಆ ದಮಯಂತಿ ಆಗ್ಲಿ ಸಂಪತ್ ಆಗ್ಲಿ ನೋಡಿದ್ರೆ ರಾದ್ಧಾಂತ ಆಗ್ಬಿಡುತ್ತೆ. ಬನ್ನಿ ಬನ್ನಿ. ಆಫೀಸರ್, ಅಮ್ಮ. ಯಾಕೆ ಹೆದರ್ಕೋತೀಯ? ಅವ್ರು ಬರಲ್ಲ ಬಿಡು. ನೀನ್ ಯಾವುದ್ರ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡಬೇಡ. ಆ ಸಂಪದ ಎಷ್ಟೇ ಬುದ್ಧಿವಂತಿಕೆ ಉಪಯೋಗಿಸಿದ್ರು ಎಲ್ಲೋ ಒಂದ್ ಕಡೆ ಖಂಡಿತ ಸಿಕ್ಕಾಕೋತಾಳೆ. ನೀನು ಅನಾವಶ್ಯಕವಾಗಿ ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡ. ಒಂದು ನೆನ್ಪಿಟ್ಕೋ ಕಲ್ಯಾಣಿ, ನೀನು ಅಂದ್ರೆ ನಾನು. ನಿನ್ ಜೊತೆ ಯಾವಾಗ್ಲೂ ನಾನಿರ್ತೀನಿ. ಆಫೀಸರ್, ಸಂಪದ ನಮ್ಮ ಮೇಲೆ ಒಂದು ಕಣ್ಣಿಟ್ಟಿದ್ದಾಳೆ ಅನ್ನಿಸ್ತಾ ಇದೆ. ಏನಾದ್ರೂ ಮಾಡ್ಕೊಳ್ಳಿ ಬಿಡು. ಹೌದು, ಆ ಸಂಪದ ಎಲ್ಲಿ? ಸರಿ ಆಫೀಸರ್, ನಾವು ಮತ್ತೆ ಸಿಗೋಣ. ಹೋಗ್ತೀನಿ. ಏನೇ ಮಾಡ್ತಾ ಇದ್ಯಾ? ನಮ್ಮ ಯಜಮಾನ್ರಿಗೋಸ್ಕರ ಹುಡುಕ್ತಿದ್ದೀರಾ? ಇಲ್ವಲ್ಲ, ನನ್ನ ಮಗನ್ಗೋಸ್ಕರ ಹುಡುಕ್ತಾ ಇದ್ದೀನಿ. ಅಲ್ಲೋಡಿ, ಆ ಕಲ್ಯಾಣಿ ಜೊತೆ ಸೇರಿ ಗುಟ್ಟಾಗಿ ಸರ್ಸ ಆಡ್ತಿದ್ದಾರೆ. ನಿಜನಾ? ಹೌದು ಅತ್ತೆ, ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಏನಮ್ಮ ಇಲ್ಲಿ ಏನೋ ಮಾಡ್ತಾ ಇದ್ದೆ? ಅದು ಸೂರ್ಯ ನಮಸ್ಕಾರ ಮಾಡ್ತಿದ್ದೆ. ಏನು ಮಠ ಮಧ್ಯಾಹ್ನದಲ್ಲಿ ನಡು ಮನೆಯಲ್ಲಿ ನಿಂತ್ಕೊಂಡು ಸೂರ್ಯ ನಮಸ್ಕಾರನಾ? ಬೆಳಗ್ಗೆ ಮಾಡೋಣ ಅಂದ್ರೆ ಮೋಡ ಇದ್ದಿದ್ರಿಂದ ಸೂರ್ಯ ಕಾಣಿಸ್ಲಿಲ್ಲಮ್ಮ, ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ. ಓಕೆನಾ? ನಿನ್ನ ಅನುಪಮ, ಏನಮ್ಮ? ಹೂವು ಬಾಡ್ ಹೋಗ್ದೇನೆ ಕಟ್ತಿದ್ದ ಹಾಗೆ ಹುಷಾರಾಗಿಡು. ಸರಿಮ್ಮ. ದೇವ್ರಿಗೆ ಅಲಂಕಾರ ಮಾಡೋ ಹೂಗಳು ಬಾಡ್ ಹೋಗ್ಬಾರ್ದು. ಅಂತ ಹೂಗಳಿಂದ ಅಲಂಕಾರ ಮಾಡೋದು ಒಳ್ಳೇದಲ್ಲ ಕೂಡ. ಇಲ್ಲೇ ಬಿಡಿಮ್ಮ, ಹುಷಾರಾಗಿ ನೋಡ್ಕೋತೀನಿ ನಾನು. ಅಮ್ಮವ್ರೆ, ನಾಳೆಗೆ ಬೇಕಾಗಿರೋ ಏರ್ಪಾಡೆಲ್ಲ ಮಾಡಿದ್ದೀನಿ. ಸರಿ. ಮನೇಲಿ ಮಾಡೋ ಹಬ್ಬಕ್ಕೆ ಏರ್ಪಾಡೇನಿರುತ್ತೋ? ಅದೇನಮ್ಮ ಹಾಗೆ ಹೇಳ್ತಾ ಇದ್ದೀರಾ? ಶ್ರೀರಾಮನವಮಿಗೆ ಸೀತಾರಾಮ ಕಲ್ಯಾಣ ಮಾಡಿಸ್ತಾರಲ್ವಾ? ನೀವು ಮಾಡೋ ಕಲ್ಯಾಣೋತ್ಸವ ನೋಡೋದಕ್ಕೆ ಆ ದೇವತೆಗಳೇ ಇಳಿದು ಬರ್ತಾರಮ್ಮ.
ಅಮ್ಮ ಶಿವ ಪಾರ್ವತಮ್ಮ. ಅಮ್ಮ, ನಿಮ್ಮಂಥವ್ರು ನಮ್ಮ ಮನೆಗೆ ಬರೋದು ನಮ್ಮ ಅದೃಷ್ಟ. ಒಳ್ಳೇದೋ ಕೆಟ್ಟದ್ದೋ ಯಾವುದೋ ವಿಶೇಷ ಇಲ್ಲದೆ ನಮ್ಮ ಮನೆಗೆ ಬರಲ್ಲ. ಅಮ್ಮ ಕಲ್ಯಾಣಿ, ಹೋಗಿ ಪ್ರಸಾದ ಹೂವು ಎಲ್ಲ ತಗೊಂಡು ಬಮ್ಮ. ಸರಿ ಅಜ್ಜಿ. ಪಕ್ಕದೂರಿನ ಜಾತ್ರೆಗೆ ಹೋಗಿ ಬರ್ಬೇಕಾದ್ರೆ ಅಮ್ಮ ಸಂದೇಶ ಕೊಟ್ಲು, ನಿಮ್ ಮನೆ ತೋರ್ಸಿದ್ಲು. ನಿಮ್ ಹತ್ರ 4 ಮಾತು ಹೇಳು ಅಂದ್ಲೇ ತಾಯಿ. ಒಂದಾಗಿದ್ದ ಮನೆ 2 ಭಾಗ ಆಗಿದೆ. ಶನಿ ರೂಪ ಬದಲಾಯಿಸಿ ನಿಮ್ ಮನೇಲಿದ್ದು 10 ದಿನ ಆಗಿದೆ. ಹೌದು, ಒಂದಲ್ಲ 2 ಶನಿಗಳು. ಒಂದು ವಾರ 10 ದಿನದ ಹಿಂದೆ ಬಂತು, ಇನ್ನೊಂದು ತುಂಬಾ ದಿನ ಆಯ್ತು ಬಿಡಿ. ಅಮ್ಮ, ದಮಯಂತಿ, ನೀನ್ ಮಾತಾಡದೆ ಸುಮ್ಮನೆ ಇರ್ತೀಯಾ? ಕಲ್ಯಾಣಿಗೆ ಹಾಗೆ ಅನ್ಬೇಡ. ಅಂದ್ರೆ ನನಗನ್ಬೋದಾ? ಯಾರಿಗೂ ಅನ್ಬೇಡ ಅಂತಾನೆ ಹೇಳ್ತಿರೋದು. ಅಮ್ಮನವರಿಗೆ ಪ್ರತಿರೂಪವಾಗಿ ಆ ತಾಯಿ ಮಾತನ್ನ ಹೇಳುವಂತ ಅವರೇ ಮನೆ ಮುಂದೆ ನಿಂತು ಮಾತಾಡ್ತಿರುವಾಗ ಮಧ್ಯದಲ್ಲಿ ನೀವೇನು? ನೀವ್ ಹೇಳಿ ಅಮ್ಮ. ಆ ಪಾರ್ವತಿ ದೇವಿ ಅಮ್ಮನವರ ಹೆಸರಿಟ್ಕೊಂಡಿರೋ ನಿನ್ ಮನೆಗೆ ಅಂತಹ ಗ್ರಹಗಳು ಕಾಲಿಡಬಾರ್ದು. ಆದ್ರೆ ಈ ಮನೆ ಶನಿ 10 ದಿನಗಳ ಹಿಂದೆ ಇಲ್ಲಿಗೆ ಬಂದಿರೋ ಮಾತು ವಾಸ್ತವ. ಆ ಶನಿ ಹೊರಗಡೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಮ್ಮ? ನೀವು ಮಾಮೂಲಿಯಾಗಿ ಪೂಜೆ ಮಾಡಿದ್ರೆ ಸರಿ ಹೋಗಲ್ಲ. ಅದ್ಧೂರಿಯಾಗಿ ಆ ಸೀತಾರಾಮ ಕಲ್ಯಾಣ ಮಾಡಬೇಕು. ಆ ಕಲ್ಯಾಣ ಕೂಡ ಬಂಗಾರದ ಆಭರಣಗಳನ್ನು ಅಲಂಕಾರ ಮಾಡಿ ಆ ಭದ್ರಾಚಲ ಸೀತಾರಾಮ ಕಲ್ಯಾಣ ನಡೆದ ಹಾಗೆ ಪದ್ಧತಿಯಿಂದ ನಡಿಬೇಕು. ಆಮೇಲೆ ಸೀತಾರಾಮನ ಕಥೆನ ದೃಶ್ಯ ರೂಪದಲ್ಲಿ ಸಮರ್ಪಿಸಬೇಕು. ಸತಿ ಸಮೇತರಾಗಿ ಮನೆಯಲ್ಲಿರೋ ಒಡವೆಗಳನ್ನೆಲ್ಲ ಸೀತಾರಾಮನಿಗೆ ಅಲಂಕರಿಸಿ ಪೂಜೆ ಮಾಡಬೇಕು. ಖಂಡಿತ. ಅದೇ ಆ ತಾಯಿ ಮಾತು. ಆ ತಾಯಿ ಅಂಶ ಹುಟ್ಟಿರೋ ನಿನ್ ಮನೇಲಿ ಕಷ್ಟ ನೋಡಕ್ಕಾಗ್ದೆ ನನ್ನನ್ನು ಕಳಿಸಿದಾಳೆ ಅಮ್ಮ. ನಾನು ಹೇಳಿದ್ದನ್ನ ಹೇಳ್ದಾಗ ಮಾಡಿದ್ರೆ ನಿನ್ ಮನೆ ಹೊಸಲು ದಾಟಿ ಕಷ್ಟ ಅನ್ನೋದು ಬರಲ್ಲ. ನೀವಿಷ್ಟು ಹೇಳಿದ್ಮೇಲೆ ಮಾಡದೇ ಇರ್ತೀವ ತಾಯಿ? ಅಮ್ಮನವರು ಮನೆಗೆ ಬಂದು ಹೇಳೋದು ಅಂದ್ರೆ ಏನು? ನಿನಗೋಸ್ಕರ ಬಂದಿಲ್ಲ ಬಿಡು, ಅತ್ತೆ ಮಗೋಸ್ಕರ ಬಂದಿದ್ದಾರೆ. ಅಮ್ಮ ಹೇಳು ಅಂದಿದ್ದ ಮಾತನ್ನ ಹೇಳಿದ್ದೀನಿ. ಆ ತಾಯಿ ಮಾತಿನ ಪ್ರಕಾರ ಕಲ್ಯಾಣನ ಅದ್ಧೂರಿಯಾಗಿ ನಡೆಸಿ ಸುಂದರಕಾಂಡ ಭಾಗವನ್ನ ದೃಶ್ಯ ರೂಪದಲ್ಲಿ 10 ಜನಕ್ಕೆ ತೋರಿಸಿ ಕಷ್ಟಗಳಿಂದ ಹೊರಗಡೆ ಬನ್ನಿ.
ಕಲ್ಯಾಣಿ ಬಾ. ಏನಾಗಿರುತ್ತೆ? ಅನ್ಕೊಂಡಿರೋ ಹಾಗೆ ಆಗಿರುತ್ತಾ? ಇಲ್ಲ ಅಂದ್ರೆ ಏನಾದ್ರೂ ಸಮಸ್ಯೆ ಆಗಿರುತ್ತಾ? ಆ ಅಮ್ಮ ಹೇಳಿದ ಮಾತು ಸತ್ಯ ಹೇಳ್ತೀನಿ. ನನಗೆ ಸಮಸ್ಯೆನೂ ಇರಲ್ಲ, ನನ್ನ ಮಾತಿಗೆ ವಿರುದ್ಧನೂ ಇರಲ್ಲ. ಅಂದ್ರೆ ಕೆಲಸ ಆಗೋದಂಗೆ ಅಲ್ವಾ? ನಾನು ಹೋದ್ಮೇಲೆ ಆಗ್ದೇನೆ ಇರತ್ತಾ? ಎಸ್. ಸಂಪದ ಕೂಡ ಅನುಮಾನ ಬರಲಿಲ್ವಾ? ಅನುಮಾನ ಬರಲ್ಲ, ಬರಕ್ ಬಿಡಲ್ಲ. ಸಂಪದಂಗೆ ಅನುಮಾನ ಬರಲಿಲ್ಲ ಅಂದ್ರೆ ಎಲ್ರೂ ನಮ್ದಂಗೆ. ಎಲ್ಲ ನೀನ್ ಹೇಳ್ದಾಗೆ ಮಾಡಿದ್ದೀನಿ ಸಿದ್ದು. ಒಟ್ನಲ್ಲಿ ಬಂಗಾರ ಹೊರಗಡೆ ಬರೋದಕ್ಕೆ ದಾರಿ ತೋರ್ಸ್ ಬಂದೆ ಅಂತ ಆಯ್ತು. ಬಂಗಾರ ತಂದ್ಕೊಳ್ಳೋದಿಕ್ಕೆ ನಿನಗೆ ದಾರಿ ಏರ್ಪಾಟ್ ಮಾಡಿದ್ದೀನಿ ಅಲ್ವಾ? ಅನ್ಕೊಂಡಿದ್ದು ಅನ್ಕೊಂಡಾಗೆ ನಡೀತಿದ್ದಾಗೇನೆ ನಿನಗೆ ಕೊಡ್ತೀನಿ ಅಂದಿದ್ದು ನಿಮ್ಮ ಮನೆಗೆ ಬಂದ್ಬಿಡುತ್ತೆ. ಬರ್ಲಿಲ್ಲ ಅಂದ್ರೆ ನನ್ ಮೇಲೆ ಅಮ್ಮನವ್ರು ಬರ್ತಾಳೆ. ಬರಕ್ ಬಿಡಲ್ವಲ್ಲ. ನೀವು ಮಾಮೂಲಿಯಾಗಿ ಪೂಜೆ ಮಾಡಿದ್ರೆ ಸರಿ ಹೋಗಲ್ಲ. ಅದ್ಧೂರಿಯಾಗಿ ಆ ಸೀತಾರಾಮನ್ ಕಲ್ಯಾಣ ಮಾಡಬೇಕು. ಸೀತಾರಾಮ ಕಲ್ಯಾಣನ ಅದ್ಧೂರಿಯಾಗಿ ಮಾಡಬೇಕು ಅಂತ ಜೋಗ್ತಿ ಅಮ್ಮ ಹೇಳಿದ್ರು. ಏನೋ ಮನೇಲಿ ಕಲ್ಯಾಣೋತ್ಸವ ಮಾಡಿಸೋದ್ ಬಿಟ್ರೆ ಅಷ್ಟು ಅದ್ದೂರಿಯಾಗಿ ನಾವೇನು ಮಾಡಿಸಿಲ್ಲ ಅಲ್ವಾ ಪಾರ್ವತಿ? ಆದ್ರೆ ಮಾಡದೇ ಇರೋಕ್ಕಾಗಲ್ಲ ಅಲ್ವಾ? ಖಂಡಿತವಾಗಿ ಮಾಡೇ ತೀರ್ಬೇಕು ಅಂತ ಆ ಜೋಗ್ತಿ ಅಮ್ಮ ಹೇಳಿದ್ರು. ಅವಳು ಅಷ್ಟೆಲ್ಲ ಹೇಳ್ತಿದ್ದಾಳೆ ಅಂದ್ರೆ ನಮ್ಮ ಒಳ್ಳೇದಕ್ಕೋಸ್ಕರನೇ ಅಲ್ವಾ? ಜಾಸ್ತಿ ಅಂದ್ರೆ ಖರ್ಚು ತುಂಬಾ ಆಗುತ್ತೇನೋ. ಖರ್ಚಿನ ಬಗ್ಗೆ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಅವಳು ಹೇಳಿದ್ದನ್ನು ನೋಡಿದ್ರೆ ಇನ್ನು ಏನೇನು ಅಪಾಯ ಆಗುತ್ತೋ ಅಂತ ಭಯ ಆಗ್ತಾ ಇದೆ. ಅಲ್ಲ, ಈ ಕಾಲದಲ್ಲಿ ಇದೆಲ್ಲ ಏನು? ಮನೇಲಿ ಹೇಗೋ ಪೂಜೆ ಮಾಡ್ತೀವಲ್ವಾ, ಅಷ್ಟು ಸಾಕು ಬಿಡಿ. ಕಾಲ ಯಾವುದೇ ಆದ್ರೂ ದೇವರು ಆಗ್ಲೂ ಇದ್ದ, ಈಗ್ಲೂ ಇದ್ದಾನೆ. ಆ ನಂಬಿಕೆ ಯಾವತ್ತೂ ಬದುಕೇ ಇರುತ್ತೆ. ಸುಖವಾಗಿದ್ದಾಗ ದೇವ್ರು ಎಲ್ಲಿದ್ದಾನೆ ಅನ್ನೋದು, ಕಷ್ಟ ಬಂದಾಗ ಭಗವಂತ ದೇವಸ್ಥಾನಕ್ಕೆ ಓಡ ಹೋಗೋದು ಕೆಲವರಿಗೆ ಮಾಮೂಲಿನೇ.